40ರಷ್ಟು ರಾಜ್ಯ ಸರ್ಕಾರ ಕೊಡಬೇಕು, 60ರಷ್ಟು ಕೇಂದ್ರ ಸರ್ಕಾರ ಕೊಡಬೇಕು. ಈ ಒಂದು ಹೊರೆಯನ್ನು ಬಿಟ್ರೆ ಇದರಲ್ಲಿ ಯಾವುದೇ ಉತ್ತಮ ಏನು ಡ್ರೋನ್ ತಗೊಂಡು ಬಂದು ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನೋಡ್ತಾರೆ, ಅವರೇ ತೀರ್ಮಾನ ಮಾಡ್ತಾರೆ, ಇದೆಲ್ಲ ಇಲ್ಲ. ಗ್ರಾಮ ಪಂಚಾಯತಿಯಲ್ಲೇ ಕೆಲಸವನ್ನು ನಿರ್ಣಯ ಮಾಡ್ತಾರೆ, ಅಲ್ಲಿ ಆಗುತ್ತೆ. ಅದೇ ಮಾನಿಟರ್ ಕೇಂದ್ರದವ್ರು ನೋಡ್ತಾರೆ ಅಲ್ಲಿ. ಯಾಕೆಂದ್ರೆ ನಮ್ಗೆ ಗೊತ್ತುಂಟು ಹೆಣ್ಣು ಮಕ್ಕಳ ಸೀರೆ ಎಲ್ಲ ಉಟ್ಕೊಂಡು ಹೆಣ್ಣು ಮಕ್ಕಳ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು. ಮತ್ತೆ ಇದರಲ್ಲಿ ಎಲ್ಲರಿಗೂ ಕೂಡ ಅದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೂಡ ಇದರಲ್ಲಿ ಕೆಲಸ ಮಾಡುವಂತ ಒಂದು ಕಾಸ್ ಅನ್ನು ಕೂಡ ಹಾಕಿರುವಂತದ್ದು. ಆಮೇಲೆ ಒಂದು ಇದರ ಬಗ್ಗೆ ಸರ್ಕಾರ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿತ್ತು. ಪತ್ರಕರ್ತರು ಇಲ್ಲಿದ್ದಾಗ ಅವರು ಹೇಳ್ತಾ ಇದ್ರು, ಜಾಹೀರಾತು ಕೊಡದಿದ್ರೆ ಪೇಪರ್ ನಡಿಬೇಕಲ್ಲ. ಸರಿ ಇದೆ, ಎಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷದವರು ಜಾಹೀರಾತನ್ನು ಕೊಡಲೇಬೇಕು. ಯಾಕೆಂದ್ರೆ ಬಹುಶಃ ಆ ಬಗ್ಗೆ ಚರ್ಚೆ ಆದಾಗ ಮಂತ್ರಿಯೊಬ್ಬರು ಹೇಳಿದ್ರು ಇಂಥದೇ ಕೊಡಬೇಕು ಅಂತ ಜಾಹೀರಾತು. ನಾನು ಸಹ ಹೇಳ್ತಿದ್ದೇನೆ ಸಭಾಪತಿಗಳೇ, ಇಂಥದೇ ಕೊಟ್ರೆ ಮಾತ್ರ ಬೆಳಕಿಗೆ ಬರುವಂಥದ್ದು. ಬಹಳ ಚೆನ್ನಾಗಿ ಜಾಹೀರಾತನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಒಂದು ವಸ್ತು ನಿಲ್ಬೇಕಾದ್ರೆ ಅದಕ್ಕೆ 4 ಚಕ್ರ ಇರಬೇಕು. ಇದು 3 ಇದರಲ್ಲಿ ನಿಂತಿದೆ, ಒಂದು ಬಿಟ್ಟೋಗಿದೆ. ಗಾಂಧೀಜಿ ಮತ್ತೆ ಸಂಗಪ್ಪನಿಗೆ ಮಾತಾಡುವಂತ ಮಾತುಕತೆಗಳು 1, 2, 3, 4ನೇ ಲೈನನ್ನ ಬಹುಶಃ 4 ಲೈನ್ ಆದ್ರೆ ಅದು ಭದ್ರವಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ ನಿಲ್ಲುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಗಾಂಧೀಜಿ ಹೇಳ್ತಾರೆ, ಸಂಗಪ್ಪ, ಉದ್ಯೋಗ ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ, ಅದಕ್ಕೆ ಮಹಾತ್ಮರೇ ನಿಮ್ಮ ಕಾಲದಲ್ಲಿ ಹಕ್ಕಾಗಿತ್ತು, ಈಗ ಅದು ಕೇಂದ್ರ ಸರ್ಕಾರ ನೀಡೋ ಭಿಕ್ಷೆ ಅನ್ನೋ ಒಂದು ಉಲ್ಲೇಖವನ್ನು ಮಾಡ್ತಾ 3 ಲೈನಲ್ಲಿ ಬೇರೆ ಬೇರೆ ವಿಷಯವನ್ನು ತೆಗೆದುಕೊಂಡು ಸಂಗಪ್ಪನ ಹತ್ರ ಮಾತಾಡುವಂಥದ್ದು ಗಾಂಧೀಜಿ ಮಾಡ್ತಾರೆ. ಗಾಂಧೀಜಿ ಲಾಸ್ಟ್ ಲೈನಲ್ಲಿ ಹೇಳ್ತಾರೆ, ಫಸ್ಟ್ ವಿಬಿ ಗ್ರಾಮ ಯೋಜನೆ ಅಲ್ಲಪ್ಪ, ವಿಕಸಿತ ಭಾರತದ ಕನಸಿನ ರಾಮ್ಜಿ ಯೋಜನೆ ಇದು. ನನ್ನ ಕನಸು ಕಣೋ ರಾಮರಾಜ್ಯ. ನನ್ನ ಸರ್ನೇಮ್ ಹೈಜಾಕ್ ಮಾಡಿದ ನಿನಗೆ ನನ್ನ ಕನಸು ಗೊತ್ತಾಗಲ್ಲ. ನಾನು ಪ್ರಾಣ ಬಿಡುವಾಗ ನನ್ನ ಉಸಿರಿನಿಂದ ಬಂದ ಶಬ್ದ ರಾಮ. ಯಾಕಪ್ಪ ನಿನಗೆ ರಾಮನ ಹೆಸರಂದರೆ ಅಷ್ಟು ಎಲರ್ಜಿ ಅಂತ ಗಾಂಧೀಜಿ ಕೇಳ್ತಾರೆ. ಅದಕ್ಕೆ ಅದು ಮಹಾತ್ಮರೇ, ಅದು ಕೇಳೋಕೆ ಮತ್ತೆ ಹೇಳೋಕೆ ಅಷ್ಟೇ ಚಂದ, ನಿಮಗೆ ಗೊತ್ತಾಗಲ್ಲ, ಇದು ವೋಟ್ ಬ್ಯಾಂಕ್ ರಾಜಕಾರಣ ಮಹಾತ್ಮರೇ. ಪುನಃ ಗಾಂಧೀಜಿಗೆ ಬೇಜಾರಾಗಿ ಹೇಳ್ತಾರೆ, ಮನುಷ್ಯ ಸಂಘಜೀವಿ ಆಗಬೇಕು ಕಣೋ, ಅದಕ್ಕಾಗಿ ನಿನಗೆ ಸಂಗಪ್ಪ ಅಂತ ಹೇಳಿದೆ. ನೀನು ಪಪ್ಪು ಬಾಬಾ ತರ ದೇಶದ ಒಳಗೆ ದೇಶದ ಹೊರಗೆ ಸುಳ್ಳು ಹೇಳಿ ದೇಶವನ್ನು ಹರಾಜು ಹಾಕುತ್ತೀಯಲ್ಲಪ್ಪ, ಯಾಕೆ ಮಹಾತ್ಮರೇ? ಸುಳ್ಳು ಹೇಳುವುದೇ ನನ್ನ ಜನ್ಮಸಿದ್ಧ ಹಕ್ಕು. ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅದು ಪರಿಪೂರ್ಣವಾಗ್ತದೆ ಅಂತ ಹೇಳ್ತಾ, ಇವತ್ತು ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ನಾನು ಅನೇಕ ಉಲ್ಲೇಖವನ್ನು ಹೇಳುವ ಮೊದಲು ನೀವು ಹೇಳಿದ ಮಾತುಗಳಲ್ಲಿ ಸತ್ಯನೂ ಇದೆ, ಅಸತ್ಯನೂ ಇದೆ. ಏನು ಇದೆ ಅದನ್ನು ನಾನು ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ, ಸ್ವಾಗತ ಮಾಡ್ತೇನೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇವತ್ತು ಅನೇಕ ವಿಷಯಗಳ ಬಗ್ಗೆ ಹೇಳುವ ಮೊದಲು ಬೆಳೆಗಾರರ ಅನುಕೂಲಕ್ಕಾಗಿ 14 ಮೆಟ್ರಿಕ್ ಟನ್ ಸಾಮರ್ಥ್ಯದ 6 ಶೀತಲ ಘಟಕಗಳನ್ನು ನಿರ್ಮಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು? ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಅದೇ ರೀತಿ ತಾವು ಹೇಳಿದಿರಿ, ಹಿಂದಿನ ಸರ್ಕಾರದ ಬಾಕಿ ಹಾಲಿಗೆ ಪ್ರೋತ್ಸಾಹಧನ ಕೊಡುವಾಗ ಹಿಂದಿನ ಸರ್ಕಾರದ ಬಾಕಿ ಉಳಿಸಿದ 600 ಕೋಟಿ ಸೇರಿ ಒಟ್ಟಾರೆ 4130 ಕೋಟಿಗಳ ಪ್ರೋತ್ಸಾಹಧನವನ್ನು ಸರ್ಕಾರ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ. ನೀವೆಷ್ಟು ಬಾಕಿ ಉಳಿಸಿದ್ದೀರಿ ಇದರಲ್ಲಿ? ಇನ್ನೊಂದು, ಪ್ರತಿ ಮೆಕ್ಕೆಜೋಳ ಖರೀದಿಯ ಸಂದರ್ಭದಲ್ಲಿ ಸಭಾಪತಿಗಳಿಗೆ ಪ್ರತಿ ಒಂದು ಕ್ವಿಂಟಲ್ಗೆ 2400 ರೂಪಾಯಿಯ ಬೆಲೆಯನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿತ್ತು. ಆದ್ರೆ ಮೆಕ್ಕೆಜೋಳ ಖರೀದಿ ಆಗದೆ ಸಭಾಪತಿಗಳೇ ಅದಕ್ಕಿಂತ ಕಡಿಮೆ ದರಕ್ಕೆ ರೈತರು ಅದನ್ನು ಮಾರಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಪ್ರಾಡಕ್ಟ್ ಜಾಸ್ತಿ ಆಗಿತ್ತು. 54.13 ಲಕ್ಷ ಮೆಟ್ರಿಕ್ ಟನ್ ಆ ಸಮಯದಲ್ಲಿ ಮೆಕ್ಕೆಜೋಳ ಉತ್ಪಾದನೆ ಆಗಿತ್ತು. ತಾವು ಸರ್ಕಾರ ಹೇಳುತ್ತೆ ಪರಿಸ್ಥಿತಿ ನಿಯಂತ್ರಿತ ಬಾರಣದ ಕಾರಣ ಸರ್ಕಾರವೇ 100 ಕೋಟಿ ರೂಪಾಯಿಗಳಿಗೆ ಹೆಚ್ಚಿನ ಹಣವನ್ನು ಒದಗಿಸಿ PDPS ಯೋಜನೆಯಲ್ಲಿ 40 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಲು ಪ್ರಾರಂಭಿಸಿದೆ ಅಂತ. ಎಷ್ಟು ಕ್ವಿಂಟಲ್ ಅಷ್ಟು ಖರೀದಿಸಿದೆ?
ನನಗೆ ಗೊತ್ತಿದ್ದಂಗೆ ಯಾವ ರೈತರನ್ನು ಕೇಳಿವಿ ಅಳ್ತಾರೆ. ಮೆಕ್ಕೆಜೋಳ ಬೆಳೆದವರು ಬಹಳ ಕಡಿಮೆ ಬೆಲೆಗೆ ಆಲ್ರೆಡಿ ಕೊಟ್ಟಾಗಿರುವಂಥದ್ದು ಒಂದು. ಇನ್ನೊಂದು, ತಾವು 900ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ನೀಡಲಾಗಿದೆ ಅಂತ ಉಲ್ಲೇಖ ಮಾಡಿದ್ರಿ. ಎಷ್ಟು ಪಂಪ್ ಸೆಟ್ಗಳನ್ನು ಕೊಟ್ಟಿದ್ದೀರಿ, ಎಷ್ಟು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿದ್ದೀರಿ, ಶಿಕಾರಿಪುರ ಮಾದರಿಯಲ್ಲಿ ಚೆಕ್ ಡ್ಯಾಮ್ ಅನ್ನು ಕಾಮಗಾರಿ ಕೈಗೊಳ್ತೇವೆ ಅಂತ ಹೇಳಿದ್ದೀರಿ. ಕೈಗೊಂಡಿದೆಯಾ? 200 ಕೋಟಿ ಎಷ್ಟು ಚೆಕ್ ಡ್ಯಾಮ್ಗಳನ್ನು ನೀವು ಪ್ರಾರಂಭ ಮಾಡಿದ್ದೀರಿ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಟ್ಟಿದ್ದೀರಿ. ಅದೇ ರೀತಿ ಇನ್ನೊಂದು ಸಭಾಪತಿಗಳೇ, ಈ ವಿದ್ಯಾರ್ಥಿಗಳಿಗೆ 8.16 ಲಕ್ಷ ವಿದ್ಯಾರ್ಥಿಗಳಿಗೆ 158 ಕೋಟಿ ರೂಪಾಯಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ 2.82 ಲಕ್ಷ ವಿದ್ಯಾರ್ಥಿಗಳಿಗೆ ರೂಪಾಯಿ 239 ಕೋಟಿ ಪಾವತಿಸಲಾಗಿದೆ. SSLC ಮತ್ತು PUCಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ 1.2 ಲಕ್ಷ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 177.24 ಕೋಟಿ ಪ್ರೋತ್ಸಾಹಧನ ನೀಡಲಾಗಿದೆ ಅಂತ ತಾವು ಕೊಟ್ಟಿದ್ದೀರಿ. ಸಮಾಜ ಕಲ್ಯಾಣ ಇಲಾಖೆಯನ್ನು ಹೊರತುಪಡಿಸಿ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಟ್ರಾ ಮೆಸ್ ಬಿಲ್ ಅಂತ ಬರುತ್ತೆ ಸಭಾಪತಿಗಳೇ. ಎಕ್ಸ್ಟ್ರಾ ಮೆಸ್ ಬಿಲ್ ನಿಮ್ಗೆ ಗೊತ್ತಿರಲಿ ಸಭಾಪತಿಗಳೇ, 2025 ಜನವರಿ 25ರಿಂದ ಒಂದೇ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ದುಡ್ಡಿದ್ರು ಕೂಡ ಎಕ್ಸ್ಟ್ರಾ ಮೆಸ್ ಬಿಲ್ ಕೊಟ್ಟಿಲ್ಲ. ಸಭಾಪತಿಗಳೇ, 40-50 ಜನ ಗಂಡು ಮಕ್ಕಳು ಮಾತಾಡ್ತಾರೆ, ನಾವಿರುವುದೇ 3-4 ಜನ. ದಯಮಾಡಿ ನಮಗೂ ಒಂದು 10-15 ನಿಮಿಷ ಅವಕಾಶ ಕೊಡಿ ಸಭಾಪತಿಗಳೇ, ದಯಮಾಡಿ. ಅದೇ ರೀತಿ 75 ಜನರಲ್ಲಿ 40 ಜನರಾದ್ರೂ ನೀವು ಮಾತಾಡ್ತೀವಿ, ನಾವು ಮಾತಾಡೋದೇ 4 ಜನ, 3 ಜನ ಇಲ್ಲ 4, ಅಲ್ಲಿ 2 ಇಲ್ಲಿ 2, 4 ಜನ. ಅದೇ ರೀತಿ ಇವತ್ತು ಜಾಸ್ತಿ ಕೊಡ್ತೀನಿ. ದಯಮಾಡಿ ಸಭಾಪತಿಗಳೇ, ಬಹಳ ಇಂಪಾರ್ಟೆಂಟ್ ಇದೆ ಕೆಲವು ವಿಷಯಗಳು ನಾನು ಮಾತಾಡಬೇಕು ಈ ಸದನದಲ್ಲಿ. ಕರ್ನಾಟಕದ ರಾಜ್ಯದ ಹಣಕಾಸು ಸಂಸ್ಥೆಯ ಮೂಲಕ 1777 ಉದ್ದಿಮೆದಾರರಿಗೆ 2076 ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 4415 ಉದ್ದಿಮೆದಾರರಿಗೆ 3057 ಕೋಟಿ ರೂಪಾಯಿ ಸಾಲವನ್ನು ನೆರವು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಮಹಿಳಾ ಸಬಲೀಕರಣ ಭಾಗವಾಗಿ 1678 ಮಹಿಳಾ ಉದ್ಯಮಿಗಳಿಗೆ 4% ಬಡ್ಡಿ ದರದಲ್ಲಿ 1657 ಕೋಟಿ ನೆರವು ಒದಗಿಸಲಾಗಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಮಹಿಳಾ ಕೈಗಾರಿಕೆಗಳಿಗೆ ಎಲ್ಲೆಲ್ಲಿ ಸ್ಥಾಪನೆ ಆಗಿದೆ ಸಭಾಪತಿಗಳೇ? ಇದರ ಬಗ್ಗೆ ನನಗೆ ಬಹಳ ದೊಡ್ಡ ಅನುಮಾನ ಇದೆ. ಯಾಕೆಂದ್ರೆ ಮುದ್ರಾ ಯೋಜನೆಯಲ್ಲಿ ನನಗೆ ಗೊತ್ತಿದ್ದಂಗೆ ನಾನು ಎಲ್ಲ ಕಡೆ ಹೋದಾಗ ಮುದ್ರಾ ಯೋಜನೆ ಎಲ್ಲ ಕೂಡ ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಯೋಜನೆ ಮತ್ತೆ ಮುದ್ರಾ ಯೋಜನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಅದರ ಮೇಲೆ ಇವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ನನಗೆ ಅನುಮಾನ ಇದೆ. ತಾವು ಹೇಳ್ತೀರಿ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟಿದ್ದೇವೆ ಅಂತ. ನನಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಉಲ್ಲೇಖ ಮಾಡಿದಾಗ ನಾನು ಕೇಳುದು, ಇದು ಕೇಂದ್ರ ಸರ್ಕಾರದ ಯೋಜನೆ, ಅದರ ಕೇಂದ್ರದ ಪಾಲು ಎಷ್ಟಿದೆ ಅಂತ. ತಾವು ಗ್ಯಾರಂಟಿಯ ಬಗ್ಗೆ ಅತ್ಯಂತ ಹೆಚ್ಚು ಉಲ್ಲೇಖವನ್ನು ಮಾಡಿದ್ರು, ಹೌದಾ? ಗ್ಯಾರಂಟಿಯಿಂದ ಮಹಿಳೆಯರ ಸಬಲೀಕರಣ ಆಯಿತು, ಆರ್ಥಿಕ ವ್ಯವಸ್ಥೆ ಇದಾಯಿತು, ದೇವಸ್ಥಾನಕ್ಕೆ ಓಡಾಡಿದ್ರು, ಪೌಷ್ಟಿಕ ಆಹಾರ ಸಿಕ್ತು. ಒಂದು ಕಡೆ ಎಲ್ಲ ಸಿಕ್ಕುದರ ಜೊತೆಗೆ ತಾವು ಮಾಡಿದ ಬೆಲೆ ಏರಿಕೆ ಅದನ್ನೆಲ್ಲ ಮುಚ್ಚಿ ಹೋಗಿದೆ. ತಾವು ಕೊಡುವ 2000 ರೂಪಾಯಿ ಏನು ತಾವು ಆರ್ಥಿಕವಾಗಿ ಸಬಲಳಾಗ್ಲಿ ಅಂತ ಮಹಿಳೆಗೆ ಕೊಟ್ರೆ ಆಲ್ರೆಡಿ ಅವಳ ಹತ್ರ 6000 ಹೋಗಿರ್ತದೆ. 4000 ಕೋಟ ಅವಳ ಬಜೆಟ್ ಅಲ್ಲಿ. ತಮ್ಮ ಅಧಿಕಾರದ ಕಾಲಾವಧಿಯಲ್ಲಿ ಬೆಲೆಗಳು ಏರುವಂತ ರೀತಿಯನ್ನು ನೋಡಿದೆ. ಹಾಲಿನಿಂದ ಹಿಡಿದು ಕಸದ ಪ್ರತಿ ಒಂದಕ್ಕೂ ಉಸಿರಾಡುವ ಗಾಳಿ ಒಂದು ತಗೊಂಡ್ಲಿಲ್ವಾ ಏನ, ಮತ್ತೆಲ್ಲದಕ್ಕೂ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು. ಅದೇ ರೀತಿ ಯುವ ನಿಧಿ ಯೋಜನೆ 20% ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿದ್ದೀರಾ ಅಂತ ಹೇಳ್ತೀರಿ. ಇದರಿಂದ ಎಷ್ಟು, ಒಂದು 20% ಆದ್ರೂ ಸಬಲೀಕರಣ ಸಂಪೂರ್ಣವಾಗುವಂತ ಮಾಹಿತಿ ಇದೆಯಾ ತಮ್ಮಲ್ಲಿ? ಯುವ ನಿಧಿ ಯೋಜನೆ ಕಂತುಗಳನ್ನು ಬಹಳ ತಿಂಗಳಿಂದ ಸರ್ಕಾರ ಬಾಕಿ ಉಳಿಸಿರುವಂತದ್ದು. ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇವತ್ತು ನಮ್ಮ ಮಂತ್ರಿಗಳಿದ್ದಾರೆ, ಅಕ್ಕ ಪಡೆಯನ್ನ ತಾವು ಸ್ಥಾಪನೆ ಮಾಡಿದ್ದೀರಿ, ಬಹಳ ಸಂತೋಷ ಸಭಾಪತಿಗಳೇ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ಅವರಿಗೆ ಅನುಕೂಲ ಆಗಬೇಕು, ಅವರಿಗೆ ಕ್ರೆಡಿಟ್ ಸಹಕಾರಿ ಸಂಘವನ್ನು ಸ್ಥಾಪಿಸುವಂತದ್ದು ಮಾಡಿರುವುದು ಬಹಳ ಸಂತೋಷವಾಗಿರುವಂತದ್ದು. ಅದೇ ರೀತಿ ಅವರಿಗೆ ಒಳ್ಳೆ ಕಾರ್ಯಕ್ರಮ, ಆದ್ರೆ ಮಹಿಳೆ ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಯಾವುದೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ತಾವು ಕಲ್ಪಿಸಿಕೊಡ್ತೀರಿ ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಪತಿಗಳೇ. ಅದೇ ರೀತಿ ಪ್ರಾರಂಭದಲ್ಲೇ ತಾವು ಹೇಳಿದಿರಿ
ಪೊಲೀಸ್ ಮತ್ತು ನ್ಯಾಯಾಲಯದ ವ್ಯವಸ್ಥೆಯನ್ನು ರೂಪಿಸಲು ನಾವು ಮುಂಚೂಣಿಯಲ್ಲಿದ್ದೇವೆ ಅಂತ.